ನಮಸ್ಕಾರ ವಿದ್ಯಾರ್ಥಿಗಳೇ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ನೋಡೋದಲ್ಲಿ KCET ರ್ಯಾಂಕಿಂಗ್ನಲ್ಲಿ ಹೆಚ್ಚಳ ಹಾಗೂ ಒಂದು ಸೆಕೆಂಡ್ PUCಯ 3ನೇ ಟೈಮ್ ಟೇಬಲ್ ಬಗ್ಗೆ ಹಲವಾರು ಅಪ್ಡೇಟ್ಗಳಿರುವಂಥದ್ದು. ಸೊ ವಿದ್ಯಾರ್ಥಿಗಳ ವಿಡಿಯೋನ ಕೊನೆಗೂ ನೋಡಿ, ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ವಿದ್ಯಾರ್ಥಿಗಳು 2024ನೇ 2ನೇ ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ವಿಜ್ಞಾನ ವಿಭಾಗದಿಂದ ಬಂದಿರುವಂಥ ವಿದ್ಯಾರ್ಥಿಗಳು, ಅಂದರೆ ಆ ಒಂದು ವಿಭಾಗದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು 2ನೇ ಎಕ್ಸಾಮನ್ನು ಬರೆದಿರುವಂಥದ್ದು. ಅಂಥದ್ರಲ್ಲಿ ಅವರು ಬರೆದಿರುವಂತಹ ಒಂದು ಮಾರ್ಕ್ಸ್ ಹೆಚ್ಚಾಗಿರುವಂಥದ್ದು. ಆವಾಗ KCETಯ ಒಂದು ರ್ಯಾಂಕಿಂಗ್ ಕೂಡ ಹೆಚ್ಚಳಾಗಿರುವಂಥದ್ದು. ಅಂತಂದರೆ KCET ರ್ಯಾಂಕಿಂಗ್ನಲ್ಲಿ ಕನ್ಸಿಡರ್ ಆಗುತ್ತಿರುವಂಥದ್ದು ನೀವು 2ನೇ ಎಕ್ಸಾಮ್ನಲ್ಲಿ ತೆಗೆದುಕೊಂಡಿರುವಂಥ ಮಾರ್ಕ್ಸ್ ಕೂಡ ಕನ್ಸಿಡರ್ ಆಗುತ್ತೆ. ಸೊ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಆದ್ದರಿಂದ ನಿಮಗೆ KCET ಒಂದು ರ್ಯಾಂಕಿಂಗ್ ಕೂಡ ಹೆಚ್ಚಳಾಗಿರುವಂಥದ್ದು. ಇನ್ನು ನಿಮಗೆ ಸೆಕೆಂಡ್ PUCಯ 2024ರ 3ನೇ ಒಂದು ಟೈಮ್ ಟೇಬಲ್ ಕೂಡ ಬಿಟ್ಟಿರುವಂಥದ್ದು KCEB ವೆಬ್ಸೈಟ್ನಲ್ಲಿ ಇರುವಂಥದ್ದು. ಬೇಕಾದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕ್ತೇನೆ. ಬೇಕಾದ ವಿದ್ಯಾರ್ಥಿಗಳು ಎಸ್ ಅಂತ ಕಮೆಂಟ್ ಮಾಡಿ. ಸೊ ವಿದ್ಯಾರ್ಥಿಗಳೇ, ನಿಮಗೆ 3ನೇ ಒಂದು ಟೈಮ್ ಟೇಬಲನ್ನು ಕೂಡ ಶಿಕ್ಷಣ ಇಲಾಖೆಯಿಂದ ಬಂದಿರುವಂಥದ್ದು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.